ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಇಂಡಕ್ಷನ್ ಅಂದ್ರೇನು, ಯಾರಿಗೆ ಈ ಒಂದು ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಮತ್ತು ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗುವುದಿಲ್ಲ ಅಥವಾ ಅಂಡೋತ್ಪತ್ತಿ ಅಂತ ಹೇಳ್ತೀವಿ, ಅಂಡೋತ್ಪತ್ತಿ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು, ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಅಂಥವರಿಗೆ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಓವ್ಯುಲೇಷನ್ ಇಂಡಕ್ಷನನ್ನು ಮಾಡ್ತಾರೆ. ಇದೊಂದು ಬೇಸಿಕ್ ಬಂಜೆತನದ ಚಿಕಿತ್ಸೆಯಾಗಿದ್ದು ಹಾರ್ಮೋನುಗಳ ಔಷಧಿಗಳ ಮೂಲಕ ಅಂಡಾಶಯದಿಂದ ಮೊಟ್ಟೆಗಳನ್ನು ಬಿಡುಗಡೆ ಮಾಡಲು ಇದು ಉತ್ತೇಜಿಸುತ್ತೆ. ಇದು ಮುಖ್ಯವಾಗಿ ಅಂಡೋತ್ಪತ್ತಿ ಸಮಸ್ಯೆ ಇರ್ಬೋದು, ಲೈಕ್ PCOD ಇರ್ಬೋದು, ಮತ್ತು ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗಿರ್ಬೋದು, ಅಥವಾ ಥೈರಾಯ್ಡ್ನ ಸಮಸ್ಯೆ ಇದ್ದವರಿಗೆ ಈ ಒಂದು ಓವ್ಯುಲೇಷನ್ ಇಂಡಕ್ಷನನ್ನು ಬೇಸಿಕ್ ಟ್ರೀಟ್ಮೆಂಟಾಗಿ ಮಾಡಲಾಗತ್ತೆ. ಈ ರೀತಿಯ ಸಮಸ್ಯೆ ಇದ್ದವರಿಗೆ, ಅಂದರೆ ನಾನು ಮುಂಚೆ ಹೇಳಿದಾಗೆ PCOD ಇರ್ಬೋದು, ಇರೆಗ್ಯುಲರ್ ಪೀರಿಯಡ್ ಇರ್ಬೋದು, ಅಥವಾ ಥೈರಾಯ್ಡ್ನ ಸಮಸ್ಯೆ ಇದ್ದವರಿಗೆ ಪ್ರತಿ ತಿಂಗಳು ಸರಿಯಾಗಿ ಮಂತ್ಲಿ ಅವರಲ್ಲಿ ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ ಆಗೋದಿಲ್ಲ. ಅಂಥವರಿಗೆ ಈ ಒಂದು ಟ್ರೀಟ್ಮೆಂಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಂಥವರಲ್ಲಿ ಓವ್ಯುಲೇಷನ್ ಆಗುವಂಥದ್ದು, ಈ ರೀತಿ ಓವ್ಯುಲೇಷನ್ ಆದಾಗ ನೀವು ಕನ್ಸೀವ್ ಆಗಲಿಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ರಿಸಲ್ಟ್ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅಟ್ಲೀಸ್ಟ್ 6 ಸೈಕಲ್ ಆದ್ರೂ ಈ ಒಂದು ಓವ್ಯುಲೇಷನ್ ಇಂಡಕ್ಷನನ್ನು ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಈ ಒಂದು ಪ್ರಕ್ರಿಯೆ, ಪ್ರೋಸೆಸನ್ನು ಅಂತ ಹೇಳಿದರೆ, ಫಸ್ಟ್ ನಿಮಗೆ ನಿಮ್ಮ ಪೀರಿಯಡ್ ಆದ 5 ದಿನಗಳ ನಂತರ ನಿಮಗೆ ಮಾತ್ರೆ ಇರ್ಬೋದು ಅಥವಾ ಇಂಜೆಕ್ಷನ್ಗಳ ಮೂಲಕ ಅಂಡಾಶಯವನ್ನು ಪ್ರಚೋದಿಸಲಾಗತ್ತೆ. ಇದಾದ ನಂತರ ಮಾನಿಟರ್ ಮಾಡಲಾಗತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಮೊಟ್ಟೆಗಳ ಗಾತ್ರ ಮತ್ತು ಸಂಖ್ಯೆಯನ್ನು ಪರೀಕ್ಷಿಸಲಾಗುತ್ತೆ. ಅಂದರೆ ಅವು ಸರಿಯಾದ ಸಮಯಕ್ಕೆ ಸರಿಯಾದ ಗಾತ್ರದಲ್ಲಿ ಬೆಳೀತಾ ಇದೆಯಾ, ನಾವು ಕೊಟ್ಟಿರುವಂಥ ಮೆಡಿಸಿನಿಗೆ ಅವು ಒಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾವ ಇಲ್ಲ ಅಂಥೇಳಿ ಪ್ರತಿ ಸರಿ ನಿಮಗೆ ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಮಾನಿಟ್ರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಅಂಡೋತ್ಪತ್ತಿ ರಿಲೀಸ್ ಆಗುವಂಥ ಸಮಯ. ಅಂದರೆ ಈ ರೀತಿ ಡಾಕ್ಟ್ರು ಮಾನಿಟ್ರ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಅಂಡಾಶಯದಲ್ಲಿರುವಂಥ ಫಾಲಿಕಲ್ಸ್ಗಳು ಚೆನ್ನಾಗಿ ಪರಿಪೂರ್ಣವಾಗಿ ಬೆಳೆಯಲು ಪ್ರಾರಂಭವಾಗಿ ಒಂದು ಪರ್ಟಿಕ್ಯುಲರ್ ಸೈಜ್ಗೆ ಬಂದು ಇರುವಂಥ ಸಂದರ್ಭದಲ್ಲಿ, ಅಂದರೆ ಆ ಒಂದು ಸೈಜ್ಗೆ ಬಂದು ರೀಚ್ ಆಗಿರುವಂಥ ಸಂದರ್ಭದಲ್ಲಿ ನಿಮಗೆ ಒಂದು HCG ಎಂಬ ಟ್ರಿಗರ್ ಶಾಟನ್ನು ಕೊಡ್ತಾರೆ. ಅಂದರೆ ಆ ಒಂದು HCG ಇಂಜೆಕ್ಷನನ್ನು ಕೊಡ್ತಾರೆ. ಈ ಒಂದು HCG ಇಂಜೆಕ್ಷನ್ ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದರೆ, ಅಂಡಾಶಯದಲ್ಲಿರುವಂತಹ ಫಾಲಿಕಲ್ಸ್ನ ಒಳಗಡೆ ಇರುವಂತಹ ಮೊಟ್ಟೆಗಳು ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವಂಥ ಸಣ್ಣ ಸಣ್ಣ ಕಿರುಚೀಲಗಳು, ಇದರೊಳಗೆ ನಿಮ್ಮ ಮೊಟ್ಟೆಗಳು ಬೆಳೆಯುವಂಥದ್ದು. ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ಅಂಥವರಿಗೆ ಈ ಒಂದು ಅಂಡೋತ್ಪತ್ತಿ ಅಥವಾ ಓವ್ಯುಲೇಷನ್ ಕರೆಕ್ಟಾಗಿ ಮಂತ್ಲಿ ನಡೆಯುತ್ತೆ. ಈ ಒಂದು ಪ್ರಕ್ರಿಯೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಡೆಯುತ್ತೆ. ಕೆಲವರಿಗೆ ಕೆಲವೊಂದು ಕಾರಣಗಳಿಂದ ಈ ಒಂದು ಪ್ರಕ್ರಿಯೆ ಓವ್ಯುಲೇಷನ್ ಎನ್ನುವುದು ಮಂತ್ಲಿ ಸರಿಯಾಗಿ ನಡೀದೇ ಇರೋದ್ರಿಂದ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಅಂದರೆ ಓವ್ಯುಲೇಷನ್ ಇಂಡಕ್ಷನ್ ಮಾಡುವುದರ ಮೂಲಕ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳು ಚೆನ್ನಾಗಿ ಬೆಳೀಲಿಕ್ಕೆ ಮೆಡಿಸಿನ್ ಅಥವಾ ಇಂಜೆಕ್ಷನನ್ನು ಕೊಡೋದ್ರಿಂದ ನಿಮ್ಮ ಅಂಡಾಶಯದಲ್ಲಿ ಮೊಟ್ಟೆಗಳು ಚೆನ್ನಾಗಿ ಬೆಳೆಯುತ್ತವೆ. ಅವು ಬೆಳೆದು ರಿಲೀಸ್ ಆಗಲಿಕ್ಕೆ ಈ ಒಂದು ಇಂಜೆಕ್ಷನ್ HCG ಎಂಬ ಇಂಜೆಕ್ಷನನ್ನು ಕೊಡಲಾಗುತ್ತೆ. ಈ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಡಾಕ್ಟ್ರು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಹೇಳ್ತಾರೆ. ಇದರ ನಂತರದ ಪ್ರೋಸೆಸ್ಸು ನಾರ್ಮಲ್ ಆಗಿ ನಡೆಯುತ್ತೆ. ಕಾಂಟ್ಯಾಕ್ಟ್ ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ಸ್ಪರ್ಮ್ ರಿಲೀಸ್ ಆಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಫಲೀಕರಣವಾದ ನಂತರ ಆ ಒಂದು ಫಲೀಕರಣವಾದ ಮೊಟ್ಟೆ ಅಲ್ಲೇ ಅನೇಕ ಕೋಶಗಳಾಗಿ ವಿಭಜನೆಯಾಗಿ 5 ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಈ ರೀತಿ ಅಂಟ್ಕೊಂಡಿರುವಂತಹ ಭ್ರೂಣ ಹಂತವಾಗಿ ಈ 9 ತಿಂಗಳುಗಳ ತನಕ
ಅಲ್ಲೇ ಬೆಳೆಯುತ್ತೆ. ಈ ಒಂದು ಓವ್ಯುಲೇಷನ್ ಇಂಡಕ್ಷನ್ ಆದಮೇಲೂ ನಿಮಗೆ ಕನ್ಸೀವ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ, ನಂತರದ ಪ್ರೊಸೀಜರಾಗಿ IUI ಅಥವಾ IVF ಅನ್ನು ಮಾಡ್ತಾರೆ. ಫಸ್ಟು IUI ಮಾಡ್ತಾರೆ. IUIಯಲ್ಲಿ ನಿಮಗೆ ಸಕ್ಸಸ್ ಆಗಿಲ್ಲ ಅಂತ ಹೇಳಿದರೆ ನಂತರ ಕೊನೆಯ ಹಂತವಾಗಿ ನಿಮಗೆ IVF ಮಾಡಲಿಕ್ಕೆ ಹೇಳ್ತಾರೆ. ಇವಾಗ ನಿಮಗೆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ನಿಮ್ಮ ವೈಟ್ ಡಿಸ್ಚಾರ್ಜು ಎಗ್ ವೈಟ್ ಥರ ಡಿಸ್ಚಾರ್ಜ್ ಆಗುತ್ತೆ ಮತ್ತು 2 ಬೆರಳುಗಳ ಮಧ್ಯದಲ್ಲಿ ನೀವು ಸ್ಟ್ರೆಚ್ ಮಾಡಿ ನೋಡಿದಾಗಲೂ ಅದು ಕಟ್ ಆಗೋದಿಲ್ಲ ಮತ್ತು ಒಂಥರ ಸ್ಟಿಕ್ಕಿ ಥರ ನಿಮಗೆ ಅದು ಕಾಣಿಸ್ಕೊಳ್ಳುತ್ತೆ. ಈ ರೀತಿ ನಿಮ್ಮ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ದೇಹದ ಉಷ್ಣತೆಯಲ್ಲಿ ಏರಿಕೆ ಆಗುತ್ತೆ. ಬೇಸಲ್ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ. ಅಂಡೋತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ದೇಹದ ಉಷ್ಣತೆಯು ಸ್ವಲ್ಪ ಕಡಿಮೆಯಾಗಿ ನಂತರ ಅಧಿಕವಾಗುವಂಥದ್ದು. ಈ ರೀತಿ ಬದಲಾವಣೆ ನಿಮಗೆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಆಗುತ್ತೆ ಮತ್ತು ಒಂದು ರೀತಿ ನೋವು ಕಾಣಿಸ್ಕೊಳ್ಳುತ್ತೆ. ಅದು ತುಂಬ ಲೈಟ್ ಆಗಿರುತ್ತೆ. ಈ ರೀತಿ ನಿಮಗೆ ಅನುಭವ ಆಗುತ್ತೆ. ಮತ್ತು ಲೈಂಗಿಕತೆಯಲ್ಲಿ ಆಸಕ್ತಿ, ಇನ್ಕ್ರೀಸ್ಡ್ ಲಿಬಿಡೋ ಅಂತ ಹೇಳ್ತೀವಿ. ಹಾರ್ಮೋನುಗಳ ಬದಲಾವಣೆಯಿಂದ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಮತ್ತು ಜಸ್ಟ್ ಸ್ಪಾಟಿಂಗ್ ಥರನೂ ಕಾಣಿಸ್ಕೊಳ್ಳುತ್ತೆ ಈ ಅಂಡಾಣು ಬಿಡುಗಡೆಯಾಗುವಂಥ ಸಂದರ್ಭದಲ್ಲಿ. ಸ್ತನಗಳಲ್ಲೂ ಬದಲಾವಣೆ ಆಗುತ್ತೆ. ಹಾರ್ಮೋನುಗಳ ಮಟ್ಟದಲ್ಲಿನ ಬದಲಾವಣೆಯಿಂದ ನಿಮ್ಮ ಸ್ತನಗಳಲ್ಲೂ ಕೂಡ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ನೋವು ಕಾಣಿಸ್ಕೊಳ್ಬೋದು ಅಥವಾ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ನಾಸಿಯಾ ಅಂದರೆ ವಾಕರಿಕೆಯಾಗುವಂಥ ಅನುಭವ ಕೂಡ ಆಗುತ್ತೆ. ವಾಸನೆಯ ಗ್ರಹಿಕೆಯ ಶಕ್ತಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಿಮಗೆ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ಅಂಥವರಿಗೆ ಈ ಒಂದು ಓವ್ಯುಲೇಷನ್ ಅಂಡೋತ್ಪತ್ತಿ ನೆಕ್ಸ್ಟ್ ನಿಮಗೆ ಪೀರಿಯಡ್ ಆಗುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗುವಂಥದ್ದು. ಈ ರೀತಿಯ ಲಕ್ಷಣಗಳು ಕಂಡು ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ. ನಿಮಗೆ ಲಕ್ಷಣಗಳು ಕಂಡುಹಿಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಓವ್ಯುಲೇಷನ್ ಟ್ರ್ಯಾಕ್ ಮಾಡಲಿಕ್ಕೆ ಓವ್ಯುಲೇಷನ್ ಕಿಟ್ಗಳು ಸಿಗ್ತವೆ. ಅವುಗಳನ್ನು ಕೂಡ ಯೂಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೋಬೋದು. ಈ ರೀತಿ ನೀವು ಪರ್ಟಿಕ್ಯುಲರಾಗಿ ಕೆಲವೊಂದು ಸಮಯ ಅಥವಾ ಕೆಲವೊಂದು ದಿನಗಳಲ್ಲಿ ಮಾತ್ರ ನಿಮಗೆ ಓವ್ಯುಲೇಷನ್ ಆಗುತ್ತೆ. ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗೋದಿಲ್ಲ. ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ ನಿಮಗೆ ಓವ್ಯುಲೇಷನ್ ಆಗುವಂಥದ್ದು. ಇದನ್ನು ಫಲವತ್ತತೆಯ ದಿನಗಳು ಅಂತ ಕರಿತೀವಿ. ಕೊನೆಯದಾಗಿ ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಯಾರಿಗೆಲ್ಲ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗೋದಿಲ್ಲ ಅಂಥವರಿಗೆ ಇಂಜೆಕ್ಷನ್ ಅಥವಾ ಮೆಡಿಸಿನನ್ನು ಕೊಟ್ಟು ಓವ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಇದೊಂದು ಬೇಸಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಏನು, ಯಾರಿಗೆಲ್ಲ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದನ್ನು ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.